ಹಾಕಿದ್ದೆ, ಪ್ರೈವೇಟ್ ಕಾಲೇಜ್ಗೆ ಹಾಕಿದ್ದನ್ನ ನನಗೆ ಕಟ್ಟೋದಾಗಲ್ಲ ಅಂತೇಳಿ ಗೌರ್ಮೆಂಟ್ ಕಾಲೇಜಿಗೆ ಹಾಕಿದ್ದೀನಿ. ನಮ್ಮ ನಿನಗೆ ಸಂಬಳ ಕಡಿಮೆ ಐತಲ್ಲಮ್ಮ, ಬೇಡ ನಾನು ಗೌರ್ಮೆಂಟ್ನಲ್ಲೇ ಓದ್ತೀನಿ ಅಂದ್ಲು. ನನ್ನ ಮಗಳು ಅರ್ಥ ಮಾಡ್ಕೊಂಡ್ಲು. ಆದ್ರೆ ನನಗನ್ಸುತ್ತೆ ನನ್ನ ಮಗಳಿಗೆ ನಾನು ಸೆಕೆಂಡ್ ಇಯರ್ ವರೆಗೂ ಪ್ರೈವೇಟ್ ಓದಿಸ್ಲಿಲ್ಲಲ್ಲ, ನಾನು ಎಂತ ತಾಯಿ ಅಂತ ನನಗನ್ಸುತ್ತೆ. ಗಾಳ ಕಷ್ಟ ಆಗುತ್ತೆ ರೀ. ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟು ನೋವು ಅನ್ನೋದು ನನಗೆ ಗೊತ್ತು. ಇವ್ರು ಕರೆಕ್ಟ್ ಆಗಿ ಸಂಬಳ ಹಾಕಿದ್ರೆ ನಾನು ಯಾಕೆ ಈಗ ತರ ಕೆಲಸ ಮಾಡ್ತಿದ್ದೆ, ಬೇರೆ ಕಡೆ ಹೋಗ್ಬೋದು ಕೆಲಸ ಮಾಡಕ್ಕೆ. ಆದ್ರೆ ನಾವು ಒಂದು ಸೇವೆ ಅನ್ಕೊಂಡಿದೀವಿ. ನನ್ನ ಜನರ ಸೇವೆನೂ ಬಹಳ ಇಷ್ಟ. ಈ ಸೇವೆಯಲ್ಲಿ ನನಗೆ ತೃಪ್ತಿ ಸಿಗ್ತೈತೆ ಅಂತೇಳಿ ನಾನು ಈ ಸಂಬಳಕ್ಕೆ ಕಾಯ್ತಾ ಇದ್ದೀನಿ. ಬೇರೆ ಕಡೆ ಹೋದ್ರೆ 20-30 ಸಾವಿರ ಕೊಡ್ತಾರೆ, ಆದ್ರೆ ಹೋಗಕ್ ರೆಡಿ ಇಲ್ಲ. ನಮ್ಮೂರಲ್ಲಿ ನಾವು ಒಂದು ಸಾಧನೆ ಮಾಡ್ಬೇಕನ್ನೋದೊಂದು. ಆದ್ರೆ ಈ ಕಷ್ಟನ ನೀವು 4 ತಿಂಗಳ ಸಂಬಳ ಇಟ್ಕೊಂಡ್ರೆ ಬಡವ್ರ ಮೇಲೆ ಹೆಂಗ ಪರಿಣಾಮ ಬೀರ್ತಾನೆ ಅನ್ನೋದು ಗೊತ್ತಾಗವಲ್ದ. ನಾನು ಪ್ರೈವೇಟ್ ಕಾಲೇಜಿಗೆ ಹಾಕಿದ್ದೆ, ಪ್ರೈವೇಟ್ ಕಾಲೇಜಿಗೆ ಹಾಕಿದ್ದನ್ನ ನನಗೆ ಕಟ್ಟೋದಾಗಲ್ಲ ಅಂತೇಳಿ ಗೌರ್ಮೆಂಟ್ ಕಾಲೇಜಿಗೆ ಹಾಕಿದ್ದೀನಿ. ನಮ್ಮ ನಿನಗೆ ಸಂಬಳ ಕಡಿಮೆ ಐತಲ್ಲಮ್ಮ, ಬೇಡ ನಾನು ಗೌರ್ಮೆಂಟ್ನಲ್ಲೇ ಓದ್ತೀನಿ ಅಂದ್ಲು. ನನ್ನ ಮಗಳು ಅರ್ಥ ಮಾಡ್ಕೊಂಡ್ಲು. ಆದ್ರೆ ನನಗನ್ಸುತ್ತೆ ನನ್ನ ಮಗಳಿಗೆ ನಾನು ಸೆಕೆಂಡ್ ಇಯರ್ ವರೆಗೂ ಪ್ರೈವೇಟ್ ಓದಿಸ್ಲಿಲ್ಲಲ್ಲ, ನಾನು ಎಂತ ತಾಯಿ ಅಂತ ನನಗನ್ಸುತ್ತೆ. ಗಾಳ ಕಷ್ಟ ಆಗುತ್ತೆ ರೀ. ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟು ನೋವು ಅನ್ನೋದು ನನಗೆ ಗೊತ್ತು. ಇವ್ರು ಕರೆಕ್ಟ್ ಆಗಿ ಸಂಬಳ ಹಾಕಿದ್ರೆ ನಾನು ಯಾಕೆ ಈಗ ತರ ಕೆಲಸ ಮಾಡ್ತಿದ್ದೆ, ಬೇರೆ ಕಡೆ ಹೋಗ್ಬೋದು ಕೆಲಸ ಮಾಡಕ್ಕೆ. ಆದ್ರೆ ನಾವು ಒಂದು ಸೇವೆ ಅನ್ಕೊಂಡಿದೀವಿ. ನನ್ನ ಜನರ ಸೇವೆನೂ ಬಹಳ ಇಷ್ಟ. ಈ ಸೇವೆಯಲ್ಲಿ ನನಗೆ ತೃಪ್ತಿ ಸಿಗ್ತೈತೆ ಅಂತೇಳಿ ನಾನು ಈ ಸಂಬಳಕ್ಕೆ ಕಾಯ್ತಾ ಇದ್ದೀನಿ. ಬೇರೆ ಕಡೆ ಹೋದ್ರೆ 20-30 ಸಾವಿರ ಕೊಡ್ತಾರೆ, ಆದ್ರೆ ಹೋಗಕ್ ರೆಡಿ ಇಲ್ಲ. ನಮ್ಮೂರಲ್ಲಿ ನಾವು ಒಂದು ಸಾಧನೆ ಮಾಡ್ಬೇಕನ್ನೋದೊಂದು. ಆದ್ರೆ ಈ ಕಷ್ಟನ ನೀವು 4 ತಿಂಗಳ ಸಂಬಳ ಇಟ್ಕೊಂಡ್ರೆ ಬಡವ್ರ ಮೇಲೆ ಹೆಂಗ ಪರಿಣಾಮ ಬೀರ್ತಾನೆ ಅನ್ನೋದು ಗೊತ್ತಾಗವಲ್ದ. ನಾನು ಪ್ರೈವೇಟ್ ಕಾಲೇಜಿಗೆ ಹಾಕಿದ್ದೆ, ಪ್ರೈವೇಟ್ ಕಾಲೇಜಿಗೆ ಹಾಕಿದ್ದನ್ನ ನನಗೆ ಕಟ್ಟೋದಾಗಲ್ಲ ಅಂತೇಳಿ ಗೌರ್ಮೆಂಟ್ ಕಾಲೇಜಿಗೆ ಹಾಕಿದ್ದೀನಿ. ನಮ್ಮ ನಿನಗೆ ಸಂಬಳ ಕಡಿಮೆ ಐತಲ್ಲಮ್ಮ, ಬೇಡ ನಾನು ಗೌರ್ಮೆಂಟ್ನಲ್ಲೇ ಓದ್ತೀನಿ ಅಂದ್ಲು. ನನ್ನ ಮಗಳು ಅರ್ಥ ಮಾಡ್ಕೊಂಡ್ಲು. ಆದ್ರೆ ನನಗನ್ಸುತ್ತೆ ನನ್ನ ಮಗಳಿಗೆ ನಾನು ಸೆಕೆಂಡ್ ಇಯರ್ ವರೆಗೂ ಪ್ರೈವೇಟ್ ಓದಿಸ್ಲಿಲ್ಲಲ್ಲ, ನಾನು ಎಂತ ತಾಯಿ ಅಂತ ನನಗನ್ಸುತ್ತೆ. ಗಾಳ ಕಷ್ಟ ಆಗುತ್ತೆ ರೀ. ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟು ನೋವು ಅನ್ನೋದು ನನಗೆ ಗೊತ್ತು. ಇವ್ರು ಕರೆಕ್ಟ್ ಆಗಿ ಸಂಬಳ ಹಾಕಿದ್ರೆ ನಾನು ಯಾಕೆ ಈಗ ತರ ಕೆಲಸ ಮಾಡ್ತಿದ್ದೆ, ಬೇರೆ ಕಡೆ ಹೋಗ್ಬೋದು ಕೆಲಸ ಮಾಡಕ್ಕೆ. ಆದ್ರೆ ನಾವು ಒಂದು ಸೇವೆ ಅನ್ಕೊಂಡಿದೀವಿ. ನನ್ನ ಜನರ ಸೇವೆನೂ ಬಹಳ ಇಷ್ಟ. ಈ ಸೇವೆಯಲ್ಲಿ ನನಗೆ ತೃಪ್ತಿ ಸಿಗ್ತೈತೆ ಅಂತೇಳಿ ನಾನು ಈ ಸಂಬಳಕ್ಕೆ ಕಾಯ್ತಾ ಇದ್ದೀನಿ. ಬೇರೆ ಕಡೆ ಹೋದ್ರೆ 20-30 ಸಾವಿರ ಕೊಡ್ತಾರೆ, ಆದ್ರೆ ಹೋಗಕ್ ರೆಡಿ ಇಲ್ಲ. ನಮ್ಮೂರಲ್ಲಿ ನಾವು ಒಂದು ಸಾಧನೆ